ಮಂಗಳನಿಂದ ಆಳಲ್ಪಡುವ ರಾಶಿ ಅಂದರೆ ಅದು ಮೇಷರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷರಾಶಿ. ಬೆಂಕಿಯ ಅಂಶವನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳ ಗ್ರಹ ಆಳುತ್ತದೆ. ಈ ರಾಶಿಯಲ್ಲಿ ಜನಿಸಿದವರು ಸ್ವತಂತ್ರವಾಗಿ ಇರಬೇಕು ಅಂತ ಇಷ್ಟಪಡ್ತಾರೆ. ಮೇಷರಾಶಿಯವರು ತಮ್ಮ ಡೈನಾಮಿಕ್ ಹಾಗೂ ಉತ್ಸಾಹಭರಿತ ಜೀವನ ಶೈಲಿಗೆ ಹೆಸರುವಾಸಿಯಾಗಿರ್ತಾರೆ. ಇವರ ಗುಣ ಸ್ವಭಾವದಲ್ಲಿ ಧೈರ್ಯವಂತರು, ಉತ್ಸಾಹಿಗಳು, ಹಾಗೆಯೇ ಡಿಸಿಷನ್ ತಗೊಳ್ಳೋದ್ರಲ್ಲಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಶೀಘ್ರ ನಿರ್ಧಾರಗಳನ್ನು ಇವರು ತಗೋತಾರೆ. ಇವರಲ್ಲಿರುವಂಥ ಅಗಾಧವಾದ ಉತ್ಸಾಹವೇ ಹೊಸ ಕೆಲಸ ಹಾಗೆ ಪ್ರಾಜೆಕ್ಟ್ಗಳನ್ನು ಪ್ರಾರಂಭ ಮಾಡೋದಕ್ಕೆ ಇನ್ನಷ್ಟು ಇವರನ್ನು ಪ್ರೋತ್ಸಾಹಿಸುತ್ತೆ. ಮೇಷರಾಶಿಯವರು ದಯೆ, ಕರುಣೆ, ಧರ್ಮವುಳ್ಳವರು. ಶನಿ ದೇವರು ನಿಮ್ಮ ಉದ್ಯೋಗದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಡ್ತಾರೆ. ಮಾತೆ ನಿಮ್ಮ ಬಂಡವಾಳವಾಗಿರುತ್ತೆ. ಯಾವುದೇ ವಿಷಯದಲ್ಲಿ ಮಾಹಿತಿ ನಿಮಗೆ ಗೊತ್ತಿದ್ರೆ ಅದರ ಬಗ್ಗೆ ವಿಸ್ತೃತ ಮಾಹಿತಿ ತಲುಪಿಸುವ ವಿಶೇಷ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಸಂಬಂಧವೇ ಆಗಲಿ, ಸ್ನೇಹಿತರೇ ಆಗಲಿ, ಎಲ್ಲರನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸುವ ವ್ಯಕ್ತಿತ್ವ ನಿಮ್ಮದು. ಸಾಧಾರಣವಾಗಿ ಯಾರ ಜೊತೆಯೂ ದ್ವೇಷವನ್ನು ನೀವು ಕಟ್ಟಿಕೊಳ್ಳೋದಿಲ್ಲ. ಎಲ್ಲರನ್ನ ಗೌರವಿಸ್ತೀರಾ. ಸ್ವತಂತ್ರವಾಗಿ ಇರುವ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ನಿಮ್ಮ ಗತ್ತು, ಗಾಂಭೀರ್ಯಕ್ಕೆ ಕೊರತೆಯೇ ಇಲ್ಲ. ಆನೆ ನಡೆದಿದ್ದೇ ದಾರಿ ಅನ್ನೋ ಥರ ನಿಮ್ಮ ಬಿಹೇವಿಯರ್ ಇರುತ್ತೆ. ತಾನಾಯಿತು, ತಮ್ಮ ಕೆಲಸ ಆಯಿತು ಅಂತ ಇದ್ದು ಬಿಡ್ತೀರಾ. ಇನ್ನೊಬ್ಬರ ಅಧೀನದಲ್ಲಿ ಕೆಲಸ ಮಾಡೋದು ನಿಮಗೆ ಇಷ್ಟ ಆಗೋದಿಲ್ಲ. ಏನೇ ಸಮಸ್ಯೆ ಇದ್ದರೂ ಅದನ್ನು ಎದುರಿಸಿ ಧೈರ್ಯವಾಗಿ ನಿಲ್ಲೋ ವ್ಯಕ್ತಿತ್ವ ನಿಮ್ಮದು. ಮೇಷರಾಶಿಯವರು ತಮ್ಮನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಎಲ್ಲರನ್ನ ಪಾಲನೆ ಮಾಡ್ತಾರೆ. ತಮ್ಮ ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಹೆಂಡತಿ, ಮಕ್ಕಳು ಹೀಗೆ ಎಲ್ಲರನ್ನ ಕೇರ್ ಮಾಡುವಂಥ ವ್ಯಕ್ತಿತ್ವ ನಿಮ್ಮದು. ನಂಬಿದವರನ್ನ ಕೈ ಬಿಡೋ ವ್ಯಕ್ತಿತ್ವ ನಿಮ್ಮದಲ್ಲ. ಹಾಗೆ ಎಲ್ಲರನ್ನ ಗೌರವಿಸುವ ಮತ್ತು ಪ್ರೀತಿಸುವ ಗುಣ ನಿಮ್ಮದಾಗಿರುತ್ತೆ. ಇನ್ನು ಮೇಷರಾಶಿಯವರ ಕಷ್ಟಗಳಿಗೆ ಕಾರಣ ಏನು ಅಂತ ನೋಡೋದಾದರೆ ಅವರಲ್ಲಿರುವಂಥ ಕೆಲವು ನೆಗೆಟಿವ್ ಅಂಶಗಳು. ಮೇಷರಾಶಿ ಅಗ್ನಿತತ್ವಕ್ಕೆ ಸೇರಿದ ರಾಶಿ. ಹಾಗಂತ ಬೆಂಕಿ ಮಾತ್ರ ನಮ್ಮನ್ನು ಸುಡಬೇಕು ಅಂತಲ್ಲ. ನಮ್ಮ ಸ್ವಭಾವವು ನಮ್ಮನ್ನು ಕೆಲವೊಮ್ಮೆ ಸುಡುತ್ತಾ ಬರುತ್ತೆ. ಮೇಷರಾಶಿಯವರು ಪಕ್ಕಾ ಪ್ರಾಕ್ಟಿಕಲ್ ಪರ್ಸನ್ ಆಗಿರೋದ್ರಿಂದ ತಮ್ಮ ಮುಂದೆ ಏನು ನಡೆಯುತ್ತೋ ಅದನ್ನು ಹಾಗೆ ಮುಖಕ್ಕೆ ಒಡೆಯೋ ರೀತಿ ಹೇಳಿಬಿಡುವಂಥ ಸ್ವಭಾವವನ್ನು ಹೊಂದಿರ್ತಾರೆ. ತಮ್ಮ ಮನಸ್ಸಿಗೆ ಅದು ಸರಿ ಅಂತ ಅನ್ನಿಸ್ಬೋದು. ಇದ್ದದ್ದನ್ನು ಇದ್ದ ಹಾಗೆ ಹೇಳೋದ್ರಿಂದ ತಪ್ಪೇನಿದೆ ಅಂತ. ಆದರೆ ನೀವು ಮಾತಾಡೋ ಕೆಲವು ವಿಷಯಗಳಿಂದ ಮುಂದಿರುವ ವ್ಯಕ್ತಿಗೆ ಅದು ಆಘಾತವಾಗ್ಬೋದು ಅಥವಾ ನಿಮ್ಮ ಸಂಬಂಧ ಹಾಳಾಗ್ಬೋದು. ಈ ರೀತಿ ಆದಾಗ ಕೆಲವು ಸಮಸ್ಯೆಗಳನ್ನು ನೀವೇ ಅನುಭವಿಸ್ಬೇಕಾಗತ್ತೆ. ಆದಷ್ಟು ಸಮಯ, ಸಂದರ್ಭವನ್ನು ನೋಡಿಕೊಂಡು ಅದರಂತೆ ಕಾಮಾಗಿ ಮಾತಾಡೋದನ್ನು ನೀವು ಕಲಿಬೇಕಾಗತ್ತೆ. ಇದರಿಂದ ಎಷ್ಟೋ ಸಮಸ್ಯೆಗಳಿಂದ ನೀವು ತಪ್ಪಿಸ್ಕೋಬೋದು. ಮೇಷರಾಶಿಯವರಿಗೆ ಕೋಪ ತುಂಬಾ ಜಾಸ್ತಿ. ತುಂಬಾ ಕೋಪಕ್ಕೆ ಒಳಗಾಗ್ತೀರಾ, ಬೇಜಾರು ಮಾಡ್ಕೋತೀರಾ. ಒಮ್ಮೆ ಯಾರ ಮೇಲಾದರೂ ನಿಮಗೆ ಕೋಪ ಅಥವಾ ಬೇಜಾರಾದರೆ ಅವರನ್ನು ಮಾತಾಡೋದಕ್ಕೆ ಹೋಗೋದಿಲ್ಲ, ಅವರನ್ನು ತಿರುಗಿ ಕೂಡ ನೋಡೋದಿಲ್ಲ. ಏನಾದರೂ ಕೆಲಸ ಇಷ್ಟ ಇಲ್ಲ ಅಂದರೂ ಕೂಡ ಇದೇ ರೀತಿ ನಿಮ್ಮ ಪ್ರವೃತ್ತಿ ಮುಂದುವರಿಯುತ್ತೆ. ಅದರ ಬಗ್ಗೆ ಯಾವ ಚಿಂತೆಯನ್ನು ಕೂಡ ನೀವು ಮಾಡೋದಿಲ್ಲ. ಇದರ ಪರಿಣಾಮ ನಷ್ಟವನ್ನು ಅನುಭವಿಸ್ತೀರ. ನಿಮಗೆ ತಾಳ್ಮೆ ಕಡಿಮೆ. ಕೆಟ್ಟ ಕೋಪವನ್ನು ಕೈಗೆ ಕೊಟ್ಟು ಯಾರಿಗಾದರೂ ಬೈಯೋದು, ಆತುರದ ನಿರ್ಧಾರಗಳನ್ನು ತಗೊಳ್ಳೋದು, ಯೋಚನೆ ಮಾಡೋದಿಲ್ಲ. ಇದರಿಂದ ಕೆಲ ಸಮಸ್ಯೆಗಳು ಉಂಟಾಗುತ್ತೆ. ಆಗ ನಿಮ್ಮ ತಪ್ಪು ನಿಮಗೆ ಅರಿವಾಗುತ್ತೆ ಮತ್ತು ಪಶ್ಚಾತ್ತಾಪ ಪಡ್ತೀರಾ. ಈ ರೀತಿಯ ಅನೇಕ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ. ಮೇಷರಾಶಿಯವರು ಸ್ವತಂತ್ರವಾಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಇನ್ನೊಬ್ಬರ ಅಧೀನ ಇವರಿಗೆ ಇಷ್ಟ ಆಗೋದಿಲ್ಲ. ಈ ರೀತಿಯ ಕಾರಣದಿಂದ ಜನರ ದ್ವೇಷಕ್ಕೆ ಮೇಷರಾಶಿಯವರು ಒಳಗಾಗ್ತಾರೆ. ಹೋರಾಟದ ಬದುಕು ಮೇಷರಾಶಿಯವರದ್ದು. ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ಮತ್ತು ತಾಳ್ಮೆ ತಗೊಂಡ್ರೆ ನಿಮ್ಮ ಬದುಕು ಬಂಗಾರವಾಗುತ್ತೆ. ಎಷ್ಟೋ ಜನರಿಗೆ ಬುದ್ಧಿವಾದ ಹೇಳುವ ವ್ಯಕ್ತಿತ್ವ ಮೇಷರಾಶಿಯವರದ್ದು. ನಿಮ್ಮ ಜೀವನದಲ್ಲೂ ಕೂಡ ಈ ರೀತಿಯ ಕೆಲವು ಸಂಗತಿಗಳನ್ನು ನೀವು ಅಳವಡಿಸ್ಕೊಂಡ್ರೆ ಯಶಸ್ಸು ಮತ್ತು ಸಂತೋಷ ನಿಮ್ಮದಾಗುತ್ತೆ. ಇನ್ನು ಮೇಷರಾಶಿಯವರು ಕೆಲವೊಬ್ಬರು ಅಶಾಂತರಾಗಿರ್ತಾರೆ. ಹಾಗೆ ಹೊಸ ಕೆಲಸಗಳನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಇವರಲ್ಲಿ ಅಗತ್ಯಕ್ಕೂ ಮೀರಿದ ಉತ್ಸಾಹ ಇರುತ್ತೆ. ಎಲ್ಲ ಕೆಲಸವನ್ನು ಬೇಗನೆ ಮಾಡಬೇಕು ಅನ್ನೋ ಕಾರಣಕ್ಕೆ ತಾಳ್ಮೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ತಾವು ಕೆಲಸ ಮಾಡಬೇಕಾದ್ರೆ ತಮ್ಮದೇ ನಡಿಬೇಕು ಅನ್ನೋದು ಇವರಿಗಿರುತ್ತೆ. ಆದಷ್ಟು ಮುಂದೆ ಇರುವಂಥ ವ್ಯಕ್ತಿಯ ಅಭಿಪ್ರಾಯಗಳನ್ನು ತಗೊಂಡು ಅದರ ಪ್ರಕಾರ ನೀವು ಕೆಲಸಗಳನ್ನು ಮಾಡೋದ್ರಿಂದ ನೀವು ಒಳ್ಳೆಯ ಫಲಗಳನ್ನು ಕಾಣ್ಬೋದು. ಮೇಷರಾಶಿಯವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸೋದಕ್ಕೆ ಕಷ್ಟಪಡ್ತಾರೆ. ಅದು ಅವರಿಂದ ಸಾಧ್ಯವಾಗದ ಸಂಗತಿಯಾಗಿರುತ್ತೆ. ಅಂದರೆ ಕೆಲವೊಮ್ಮೆ ಫೀಲಿಂಗ್ಗಳನ್ನು ಇವರು ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ.
ಬಹಳ ಬೇಗ ನಿರಾಶೆಗೆ ಒಳಗಾಗ್ತಾರೆ. ತಮ್ಮ ಸುತ್ತಮುತ್ತಲಿನ ವ್ಯಕ್ತಿ ಹಾಗೆ ಪರಿಸರದಿಂದ ಬಹಳ ಬೇಗ ಪ್ರಭಾವಿತರಾಗ್ತಾರೆ. ಇವರ ಪ್ರಕಾರ ಯಾವುದು ಉಪಯುಕ್ತವಲ್ಲ ಅಂತ ಭಾವಿಸ್ತಾರೋ ಅಂಥ ವಿಷಯಗಳನ್ನು ಅಥವಾ ಕೆಲಸವನ್ನು ಮಧ್ಯದಲ್ಲೇ ಕೈಬಿಡ್ತಾರೆ. ಅಸ್ತಿತ್ವದಲ್ಲಿ ಇದ್ದ ಕೆಲಸವು ಅವರಿಗೆ ಯಾವುದೇ ರೀತಿಯ ಪ್ರಚೋದನೆ ಅಥವಾ ಯೂಸ್ ಇಲ್ಲ ಅಂದಾಗ ಅದನ್ನು ಅಲ್ಲಿಯೇ ಬಿಟ್ಟು ಬೇರೆ ಕೆಲಸವನ್ನು ಇವರು ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇಷರಾಶಿಯವರ ಕಷ್ಟಗಳು ಪರಿಹಾರವಾಗಲು ಈ ರೀತಿಯಾಗಿ ಮಾಡಿ. ಮೇಷರಾಶಿಯವರು ತಾಯಿ ಮತ್ತು ಗುರುವಿಗೆ ಗೌರವವನ್ನು ಕೊಡಿ. ವಿಧವೆಯರಿಗೆ ಸಹಾಯ ಮಾಡಿ, ಆಗ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ. ಅಂಗವಿಕಲರಿಗೆ ಆದಷ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ನಿಮ್ಮ ಬಳಿ ಕೆಂಪು ಬಟ್ಟೆ ಅಥವಾ ಕೆಂಪು ಚಂದನ ಇರೋ ಥರ ನೋಡ್ಕೊಳ್ಳಿ. ಎಡಗೈಯಲ್ಲಿ ಅನಾಮಿಕ ಬೆರಳಿಗೆ ಬೆಳ್ಳಿಯ ಉಂಗುರವನ್ನು ಹಾಕ್ಬೋದು. ನೀವು ಮಲಗುವ ರೂಮಿನಲ್ಲಿ ತಾಮ್ರದ ಲೋಟದಲ್ಲಿ ನೀರನ್ನು ಇಟ್ಟು ಅದನ್ನು ಬೆಳಿಗ್ಗೆ ಗಿಡಗಳಿಗೆ ಹಾಕಿ. ನಿಮಗೇನಾದರೂ ಗಾರ್ಡನ್ ಇದ್ದರೆ ಅಲ್ಲಿ ಒಂದು ಬೇವಿನ ಸಸಿ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಅಲ್ಲಿ ಬಿಲ್ಡ್ ಆಗುತ್ತೆ. ಈ ರೀತಿಯ ಪರಿಹಾರದಿಂದ ನಿಮ್ಮ ಕಷ್ಟ ದೂರವಾಗುತ್ತೆ. ಆದಷ್ಟು ಧಾರ್ಮಿಕ ವಿಷಯಗಳತ್ತ ಗಮನ ಹರಿಸಿ. ಸುಖ ಸಮೃದ್ಧಿ ಅಭಿವೃದ್ಧಿಯಾಗುತ್ತೆ. ಮೇಷರಾಶಿಯವರು ಆದಷ್ಟು ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ತಾಳ್ಮೆಯಿಂದ ಇರಿ. ಶೀಘ್ರ ನಿರ್ಧಾರಗಳನ್ನು ತಗೋಬೇಡಿ. ಯೋಚಿಸಿ ಮತ್ತೆ ನಿರ್ಧಾರಗಳನ್ನು ತಗೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನ ಸುಂದರವಾಗಿರುತ್ತೆ, ಹಾಗೆಯೇ ಸುಖಕರವಾಗಿರುತ್ತೆ. ಮೇಷರಾಶಿಯವರಿಗೆ ಆ ದೇವರು ಒಳ್ಳೆಯದನ್ನು ಮಾತ್ರ ಮಾಡಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.